ಹಲೋ ನಮಸ್ತೆ. ನಾನು ಡಾಕ್ಟರ್ ಸದಾನಂದ ರಾವ್, ನ್ಯೂರೋಕ್ಲಿನಿಕಲ್ ಸೈಕಾಲಜಿಸ್ಟ್ ಹಾಗೆ ಲೇಸರ್ ಸ್ಪೆಷಲಿಸ್ಟ್. ಅತಿಯಾದರೆ ಅಮೃತನೂ ವಿಷ ಅಂತ ಹೇಳ್ತಾರೆ. ಕೆಲವು ಬಾರಿ ನಾವು ಉಪಯೋಗ ಮಾಡ್ತಕ್ಕಂತಹ ನೋವಿನ ಮಾತ್ರೆಗಳು ಹಾಗೆ ಸ್ಟಿರಾಯ್ಡ್ಸ್ ಅತಿ ಹೆಚ್ಚಾಗಿ ನಾವು ಬಳಸ್ತಾ ಹೋದಾಗ ಅದರಿಂದ ನಮಗೆ ದೇಹದ ಮೇಲೆ ಹಲವಾರು ದುಷ್ಪರಿಣಾಮಗಳನ್ನು ನಾವು ಎದುರಿಸಬೇಕಾಗುತ್ತೆ. ನೋವು ಸಾಮಾನ್ಯವಾಗಿ ಎಲ್ಲ ವ್ಯಕ್ತಿಗಳಲ್ಲೂ ಕಾಣುತ್ತೆ. ಯಾವುದೇ ನೋವುಗಳು ದೀರ್ಘಕಾಲದಲ್ಲಿ ಬಂದಾಗ ನಾವು ಅದರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಅದನ್ನು ಸರಿಪಡಿಸ್ಕೊಳ್ತಕ್ಕಂತಹ ವಿಧಾನವನ್ನು ಕಂಡುಹಿಡ್ಕೊಳ್ಬೇಕಾಗತ್ತೆ. ಬದಲಾಗಿ ನೋವಿನ ಮಾತ್ರೆಗಳನ್ನೇ ನಾವು ಹೆಚ್ಚಾಗಿ ತಿಂತಾ ಹೋದಾಗ ನೋವು ಯಾವ ಕಾರಣಕ್ಕೆ ಬರ್ತಿದೆ ಅಂತ ತಿಳಿದುಕೊಳ್ಳದೇನೆ ಕೇವಲ ನೋವಿನ ಮಾತ್ರೆಗಳನ್ನು ಔಷಧಿಗಳನ್ನು ತಿಂತಾ ಹೋದಾಗ ನೋವು ಏನೋ ನಮ್ಮ ಮೆದುಳಿಗೆ ಸಂದೇಶಗಳು ಹೋಗದೇನೆ ನಮಗೆ ನೋವು ಗೊತ್ತಾಗದೇನೆ ಇರಬಹುದು. ಆದರೆ ಆ ನೋವಿನ ರೂಟ್ ಕಾಸ್ ಅಂತ ಹೇಳ್ತೀವಿ, ಅಂದರೆ ನೋವಿನ ಮೂಲ ಏನಿದೆಯಲ್ಲ ಅದು ವಾಸಿ ಆಗೋದಿಲ್ಲ. ಕೆಲವು ಕಾಯಿಲೆಗಳಲ್ಲಿ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಅಂದರೆ ರೊಮಟಾಯ್ಡ್ ಆರ್ಥರೈಟಿಸ್ ಆಗಿರ್ಬೋದು, ಅಥವಾ ಗೌಟ್ ಆರ್ಥರೈಟಿಸ್ ಆಗಿರ್ಬೋದು, ಸೋರಿಯಾಟಿಕ್ ಆರ್ಥರೈಟಿಸ್ ಆಗಿರ್ಬೋದು, ಅಥವಾ ಕೆಲವು ಸ್ಕಿನ್ ಸಮಸ್ಯೆಗಳಿಗೂ ಕೂಡ ಸ್ವಲ್ಪ ಸ್ಟಿರಾಯ್ಡ್ಸನ್ನು ಯೂಸ್ ಮಾಡ್ತಾರೆ. ಈ ಸ್ಟಿರಾಯ್ಡ್ಸನ್ನು ನಾವು ಯೂಸ್ ಮಾಡೋದ್ರಿಂದ ನಮಗೆ ತಾತ್ಕಾಲಿಕವಾಗಿ ಆ ನೋವು ಅಂತಕ್ಕಂಥದ್ದು ಗೊತ್ತಾಗೋದಿಲ್ಲ. ತುಂಬ ವರ್ಷಗಳಿಂದ ಅಥವಾ ತುಂಬ ದಿವಸಗಳಿಂದ ಅಥವಾ ತುಂಬ ಸಮಯ ನಾವು ಈ ಸ್ಟಿರಾಯ್ಡ್ಸನ್ನು ಯೂಸ್ ಮಾಡಿದರೆ ಅದರಿಂದ ನಮಗೆ ಅಡ್ಡ ಪರಿಣಾಮಗಳು ತುಂಬ ಆಗ್ತಾ ಹೋಗುತ್ತೆ. ಬಹಳ ಮುಖ್ಯವಾಗಿ ಸ್ಟಿರಾಯ್ಡ್ಸನ್ನು ಅತ್ಯಂತ ಹೆಚ್ಚು ಯೂಸ್ ಮಾಡಿ ನಾವು ಸಡನ್ನಾಗಿ ಅದನ್ನು ನಿಲ್ಲಿಸಿದಾಗ ನಮಗೆ ಪಾದದ ಭಾಗದಲ್ಲಿ ಲಿಕ್ವಿಡ್ ಫಾರ್ಮ್ ಆಗ್ತಕ್ಕಂಥದ್ದು, ಊತ ಬರ್ತಕ್ಕಂಥದ್ದು, ಅಲ್ಲಿ ನೀರು ಸೇರಿಕೊಳ್ತಕ್ಕಂಥದ್ದು ಸಾಮಾನ್ಯವಾಗಿ ಆಗುತ್ತೆ. ಹಾಗೆ ನಮ್ಮ ಇಮ್ಯೂನ್ ಸಿಸ್ಟಮ್ ಅಂತ ನಾವೇನು ಹೇಳ್ತೀವಿ, ನಮ್ಮ ಸ್ವಾಭಾವಿಕವಾಗಿ ಇರತಕ್ಕಂಥ ರೋಗ ನಿರೋಧಕ ಶಕ್ತಿ ತುಂಬ ಕಡಿಮೆ ಆಗ್ತಾ ಹೋಗುತ್ತೆ. ವೀಕ್ನೆಸ್ ಪ್ರಾರಂಭ ಆಗುತ್ತೆ. ತುಂಬ ಸುಸ್ತು, ನಿಶಕ್ತಿ, ಸರಿಯಾಗಿ ಜೀರ್ಣ ಆಗದೇ ಇರತಕ್ಕಂಥದ್ದು, ಇಂಪ್ರಾಪರ್ ಡೈಜೆಷನ್ ಅಂತ ಹೇಳ್ತೀವಿ, ನಿದ್ರೆ ಸರಿಯಾಗಿ ಬರದೇ ಇರತಕ್ಕಂಥದ್ದು, ಮೆಮೊರಿ ಲಾಸ್ ಆಗ್ತಕ್ಕಂಥದ್ದು, ಹಾಗೆ ಒಂದು ರೀತಿಯಲ್ಲಿ ಆಂಗ್ಸೈಟಿ ಬರ್ತಕ್ಕಂಥದ್ದು, ಈ ರೀತಿಯ ಹಲವಾರು ಸಮಸ್ಯೆಗಳು ಅತಿ ಹೆಚ್ಚಾಗಿ ನಾವು ಸ್ಟಿರಾಯ್ಡ್ ಮಾತ್ರೆಗಳು ಅಥವಾ ಪೇಯ್ನ್ ಕಿಲ್ಲರ್ಸನ್ನು ಅಥವಾ ಯಾವುದೇ ಒಂದು ಡ್ರಗ್ಸ್ಗಳನ್ನು ತುಂಬ ದಿವಸಗಳ ಹೆಚ್ಚಾಗಿ ನಾವು ಬಳಕೆ ಮಾಡ್ತಾ ಹೋದರೆ ಈ ರೀತಿಯ ವಿಡ್ರಾವಲ್ಸ್ ಅಂತ ನಾವು ಹೇಳ್ತೀವಿ. ಹಾಗೆ ನೋವುಗಳು ಕೂಡ ಸಡನ್ನಾಗಿ ನಾವು ಈ ಔಷಧಿ ಮಾತ್ರೆಗಳನ್ನು ಬಿಟ್ಟಾಗ ನಿಮಗೆ ಮೊದಲು ಏನು ನೋವು ನಮಗೆ ಬರ್ತಾ ಇರುತ್ತಲ್ಲ ಅದರ 2 ಪಟ್ಟಷ್ಟು ನೋವು ನಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಕೆಲವರು ಕೇಳ್ತಾರೆ, ಹಾಗಿದ್ರೆ ನಾವು ಎಷ್ಟು ದಿವಸ ಈ ಔಷಧಿಗಳ ಮಾತ್ರೆಗಳನ್ನು ತೆಗೆದುಕೊಳ್ಬೇಕು ಅಂತ. ಔಷಧಿ ಮಾತ್ರೆಗಳನ್ನು ನೀವು ಎಷ್ಟು ದಿವಸ ತೆಗೆದುಕೊಂಡರೂ ಕೂಡ ನಿಮ್ಮ ಮೆದುಳಿಗೆ ನೋವಿನ ಸಂದೇಶ ಹೋಗೋದಿಲ್ಲ, ಬಿಟ್ಟರೆ ನಿಮ್ಮ ನೋವಿನ ಮೂಲ ಸರಿ ಹೋಗಿರೋದಿಲ್ಲ. ಆ ನೋವಿನ ಮೂಲ ದಿನ ದಿನ ಹಾಳಾಗ್ತಾ ಹೋಗುತ್ತೆ. ಸ್ಟಿರಾಯ್ಡ್ಸನ್ನು ಅತಿಯಾಗಿ ಆರ್ಥರೈಟಿಸ್, ಅಕಸ್ಮಾತ್ ರೊಮಟಾಯ್ಡ್ ಆರ್ಥರೈಟಿಸ್ ಆಗಿರ್ಬೋದು, ಝೀರೋ ನೆಗೆಟಿವ್ ಆರ್ಥರೈಟಿಸ್ ಆಗಿರ್ಬೋದು, ಗೌಟ್ ಆರ್ಥರೈಟಿಸ್ ಆಗಿರ್ಬೋದು, ಸೋರಿಯಾಟಿಕ್ ಆರ್ಥರೈಟಿಸ್ ಆಗಿರ್ಬೋದು, ಇದೆಲ್ಲ ನಮಗೆ ಬಂದಾಗ ನಾವು ಅತಿ ಹೆಚ್ಚು ಸ್ಟಿರಾಯ್ಡ್ಸನ್ನು ಬಳಸ್ತಾ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಆ ನೋವು ಅಂತಕ್ಕಂಥದ್ದು ತಾತ್ಕಾಲಿಕ ಗೊತ್ತಾಗ್ತಿರೋದಿಲ್ಲ. ಅದರಿಂದ ಬೇರೆಯ ಆರ್ಗನ್ಸಿಗೆ ನಮಗೆ ತೊಂದರೆ ಆಗ್ತಾ ಹೋಗುತ್ತೆ. ಕಿಡ್ನಿಗೆ ತೊಂದರೆ ಆಗಬಹುದು, ಲಿವರಿಗೆ ತೊಂದರೆ ಆಗಬಹುದು, ನಮ್ಮ ಲಂಗ್ಸಿಗೂ ಕೂಡ ತೊಂದರೆ ಆಗಬಹುದು. ಹಾಗೆ ಮಾನಸಿಕವಾಗಿ ಕೂಡ ನಾವು ನಿದ್ರಾಹೀನತೆಗೆ ಹೋಗ್ತೀವಿ, ಆಂಗ್ಸೈಟಿ ಶುರುವಾಗ್ತದೆ, ಭಯ ಶುರುವಾಗ್ತದೆ, ಏನೋ ಒಂದು ರೀತಿ ಮನಸ್ಸಿನಲ್ಲಿ ತಳಮಳ, ಕಸಿವಿಸಿ, ಮೆಮೊರಿ ಲಾಸ್ ಇದೆಲ್ಲದೂ ಕೂಡ ಆಗ್ತಾ ಹೋಗುತ್ತೆ. ಹಾಗಾಗಿ ಯಾವಾಗ ನಾವು ಈ ಸ್ಟಿರಾಯ್ಡ್ ಔಷಧಿ ಮಾತ್ರೆಗಳನ್ನು ಬಳಸಬೇಕು, ಎಷ್ಟು ಬಳಸಬೇಕು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ. ಯಾವ ಸಂದರ್ಭದಲ್ಲಿ ಬಳಸಬೇಕು ಅಂಥೇಳಿ, ಎಲ್ಲ ಸಂದರ್ಭದಲ್ಲೂ ಕೂಡ ನಾವು ಇದನ್ನು ಬಳಸ್ತಾ ಕೂತ್ರೆ ನಮಗೆ ತೊಂದರೆ ಆಗ್ತಾ ಹೋಗುತ್ತೆ. ಹಾಗೆ ನಮ್ಮ ಇಮ್ಯೂನ್ ಸಿಸ್ಟಮ್ಮು ಯಾವಾಗ ವೀಕ್ ಆಗ್ತಾ ಬಂತೋ ನಮಗೆ ಹಲವಾರು ಇನ್ಫೆಕ್ಷನ್ಸು ಕೂಡ ಆಗಬಹುದು. ಲೈಕ್ ಹರ್ಪೀಸ್ ಆಗ್ಬೋದು, ಶಿಗೆಲ್ಲ ಅಂತ ಹೇಳ್ತೀವಿ. ಈ ರೀತಿಯ ಹಲವಾರು ಬ್ಯಾಕ್ಟೀರಿಯಾಗಳು ನಮಗೆ ಬೇಗ ಅಟ್ಯಾಕ್ ಆಗುತ್ತೆ. ಪದೇ ಪದೇ ನಮಗೆ ಒಂದು ರೀತಿ ಜ್ವರ ಬರ್ತಕ್ಕಂಥದ್ದು, ಸುಸ್ತಾಗ್ತಕ್ಕಂಥದ್ದು, ಇದು ಕೂಡ ಔಷಧಿ ಮಾತ್ರೆಗಳನ್ನು ನಿಲ್ಲಿಸಿದಾಗ ಆಗ್ತದೆ. ಹಾಗೆ ಕೈಕಾಲುಗಳಲ್ಲಿ ಸ್ವಲ್ಪ ಸುಸ್ತು, ನಿಶಕ್ತಿ, ಶವರಿಂಗ್ ಬರ್ತಕ್ಕಂಥದ್ದು ಕೂಡ ನಮ್ಮಲ್ಲಿ
ಅತಿಯಾದಂತಹ ಸ್ಟಿರಾಯ್ಡ್ ಔಷಧಿ ಮಾತ್ರೆಗಳನ್ನು ಬಳಸೋದ್ರಿಂದ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಇದರ ಬದಲಾಗಿ ನಮ್ಮ ಜೀವನ ಶೈಲಿಯನ್ನು ಸ್ವಲ್ಪ ನಾವು ಬದಲಾವಣೆ ಮಾಡಿಕೊಂಡ್ರೆ ಕೆಲವು ಆಟೋಇಮ್ಯೂನ್ ಡಿಸಾರ್ಡರ್ಸ್ಗೆ ತುಂಬ ಒಳ್ಳೆಯ ಒಂದು ವಿಧಾನ ಅಂಥೇಳಿ ನಾವು ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಆಟೋಇಮ್ಯೂನ್ ಡಿಸಾರ್ಡರ್ಸು ಅಷ್ಟು ಸುಲಭವಾಗಿ ಹೋಗೋದಿಲ್ಲ. ಕೆಲವರು ಹೇಳ್ತಾರೆ ಎಲ್ಲ ಜಾಯಿಂಟ್ಗಳಲ್ಲೂ ನಮ್ಗೆ ನೋವು ಬರ್ತಾ ಇದೆ, ಎಲ್ಲ ಎಕ್ಸ್ರೇ MRI ಮಾಡಿಸಿದ್ದೀವಿ, ಆದರೂ ಕೂಡ ಅದರಲ್ಲಿ ಏನು ಹೆಚ್ಚಿಗೆ ತೊಂದರೆ ಇಲ್ಲ ಅಂತ ವೈದ್ಯರು ಹೇಳ್ತಿದ್ದಾರೆ, ಆದರೂ ನಮಗೆ ಜಾಯಿಂಟ್ಗಳಲ್ಲಿ ನೋವು ಬರ್ತಾ ಇದೆ. ಆಗ ಹೇಳಿದಾಗ ಕೆಲವು ರಕ್ತ ಪರೀಕ್ಷೆಯನ್ನು ಮಾಡಬೇಕಾಗುತ್ತೆ. RA ಫ್ಯಾಕ್ಟರ್ ಅಂಥೇಳಿ ನಾವು ಹೇಳ್ತೀವಿ, ಹಾಗೆ ಮಾಡಿ ನೋಡಬೇಕಾಗ್ತದೆ. ಹಾಗೆ ಇನ್ನೂ ಕೆಲವು ಆಟೋಇಮ್ಯೂನ್ ಡಿಸಾರ್ಡರ್, ಫೈಬ್ರೋಮಯಾಲ್ಜಿಯಾ ಅಂತ ಕಾಯಿಲೆಗಳು ಕೂಡ ನಮ್ಮಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಇದೆಲ್ಲದೂ ಕೂಡ ಬಂದಾಗ ಔಷಧಿ ಮಾತ್ರೆಗಳನ್ನು ಕಡಿಮೆ ತೆಗೆದುಕೊಂಡು ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡು ನಮ್ಮ ಈ ಸಮಸ್ಯೆಗಳನ್ನು ಸರಿಪಡಿಸ್ಕೊಳ್ಬೋದು. ಆದರೆ ನಿಮಗೆ ತಾಳ್ಮೆ ಅಂತಕ್ಕಂಥದ್ದು ಬೇಕಾಗುತ್ತೆ. ಇವತ್ತು ಏನಾಗಿದೆ ಅಂದರೆ ಜನರಲ್ಲಿ ತಾಳಿದವನು ಬಾಳಿಯಾನು ಅಂತ ಏನು ಹೇಳ್ತಾರಲ್ಲ, ತಾಳ್ಮೆ ತುಂಬ ಕಡಿಮೆ ಆಗ್ತಿದೆ. ನಮಗೆ ಫಾಸ್ಟಾಗಿ ರಿಲೀಫ್ ಆಗಬೇಕು, ನಾಳೆಯ ಬಗ್ಗೆ ಯೋಚನೆ ಇಲ್ಲ, ನಾಳೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಇಲ್ಲ. ಔಷಧಿಗಳನ್ನು ತಗೊಳ್ತೀವಿ, ಸಡನ್ನಾಗಿ ನನಗೆ ನೋವು ಕಡಿಮೆ ಆಗಬೇಕು, ನಾಳೆ ಅದರಿಂದ ನನಗೆ ಬೇರೆ ಏನಾದರೂ ಆರ್ಗನ್ಸಿಗೆ ತೊಂದರೆ ಆಗುತ್ತಾ ಅನ್ನೋದ್ರ ಬಗ್ಗೆ ಯಾರೂ ಕೂಡ ಯೋಚನೆಯನ್ನು ಮಾಡ್ತಾ ಇಲ್ಲ. ದಯವಿಟ್ಟು ನಿಮಗೆ ಈ ರೀತಿಯ ಸಮಸ್ಯೆಗಳು ಏನಾದರೂ ಆದರೆ ಸಡನ್ನಾಗಿ ಸ್ಟಿರಾಯ್ಡ್ ಔಷಧಿ ಮಾತ್ರೆಗಳನ್ನು ತೆಗೆದುಕೊಳ್ಳೋದನ್ನು ನಿಲ್ಲಿಸಿ. ಯಾವುದಾದ್ರೂ ಔಷಧಿ ಮಾತ್ರೆಗಳನ್ನು ತೆಗೆದುಕೊಂಡು ಕೂಡಲೇ ಎಂಥ ಜೋರು ನೋವಿದ್ರೂ ಕೂಡ ನಮಗೆ ಸಡನ್ನಾಗಿ ಕಡಿಮೆ ಆಗ್ತಿದೆ ಅಂತ ಹೇಳಿದ್ರೆ ನಿಮಗೆ ವೈದ್ಯರು ಸ್ಟಿರಾಯ್ಡ್ ಔಷಧಿಗಳನ್ನು ಬರೆದಿರ್ತಾರೆ. ಅದನ್ನು ತಿಳ್ಕೊಂಡು ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಳಿ, ಒಳ್ಳೆಯ ಆಹಾರವನ್ನು ತಿನ್ನಿ, ಸರಿಯಾಗಿ ನಿದ್ರೆ ಮಾಡಿ, ವ್ಯಾಯಾಮ ಮಾಡಿ, ದೇಹದ ತೂಕವನ್ನು ಸರಿಯಾಗಿ ಬ್ಯಾಲೆನ್ಸ್ ಮಾಡಿ. ಸಾಮಾನ್ಯವಾಗಿ ಈ ಎಲ್ಲ ಸಮಸ್ಯೆಗಳು 40 ವರ್ಷ ದಾಟಿದ ನಂತರದಲ್ಲಿ ಶುರುವಾಗುತ್ತೆ. ಅನಂತರದಲ್ಲಿ ನಮ್ಮ ದೇಹಕ್ಕೆ ಅತಿ ಹೆಚ್ಚು ಔಷಧಿ ಮಾತ್ರೆಗಳನ್ನು ಉಪಯೋಗ ಮಾಡುವುದು ಒಳ್ಳೆಯದಲ್ಲ. ಅದರ ಬದಲಾಗಿ ಆಲ್ಟರ್ನೇಟಿವ್ ಥೆರಪಿಗಳನ್ನು ಉಪಯೋಗ ಮಾಡಿ. ಈ ಆಲ್ಟರ್ನೇಟಿವ್ ಥೆರಪಿಗಳಲ್ಲಿ ಅತ್ಯಂತ ಒಂದು ಪರಿಣಾಮಕಾರಿ ಈ ಚಿಕಿತ್ಸೆ ಅಂತ ಹೇಳಿದ್ರೆ ಸಂಧಿವಾತಕ್ಕೆ, ರುಮಟಾಯ್ಡ್ ಆರ್ಥರೈಟಿಸ್ ಆಗಿರ್ಬೋದು, ಆಸ್ಟ್ರಿಯೋ ಆರ್ಥರೈಟಿಸ್ ಆಗಿರ್ಬೋದು, ಇವೆಲ್ಲದಕ್ಕೂ ಕೂಡ ಒಂದು ಒಳ್ಳೆಯ ಚಿಕಿತ್ಸೆ ಅಂತ ಹೇಳಿದ್ರೆ ಬಯೋಸ್ಟಿಮ್ಯುಲೇಷನ್ ಲೇಸರ್ ಚಿಕಿತ್ಸೆ. ಅಂದರೆ ನಮ್ಮ ಸೆಲ್ಸನ್ನು ಸ್ಟಿಮ್ಯುಲೇಟ್ ಮಾಡಿ ಆ ಅಬ್ನಾರ್ಮಲ್ ಸೆಲ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೀವಿ, ಈ ಅಬ್ನಾರ್ಮಲ್ ಸೆಲ್ ಆ್ಯಕ್ಟಿವಿಟೀಸನ್ನು ನಾರ್ಮಲ್ ಮಾಡಿ ATP ಪ್ರೊಡಕ್ಷನನ್ನು ಇನ್ಕ್ರೀಸ್ ಮಾಡಿ ವ್ಯಾಸೋಡೈಲ್ಯೂಷನ್ ಆಗೋದ್ರಿಂದ ಸಾಮಾನ್ಯವಾಗಿ ನಾರ್ಮಲ್ ಆಗಿ ನಮಗೆ ಈ ನೋವು ಅಂತಕ್ಕಂಥದ್ದು ಅಥವಾ ಈ ಸಮಸ್ಯೆಗಳನ್ನು ನಾವು ಸರಿಪಡಿಸ್ಕೊಳ್ಬೋದು. ಒಳ್ಳೆಯ ಆಹಾರ ಪದ್ಧತಿಯನ್ನು, ಒಳ್ಳೆಯ ಜೀವನ ಶೈಲಿಯನ್ನು ರೂಪಿಸ್ಕೊಳ್ಳೋದ್ರಿಂದ ನಮಗೆ ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗುತ್ತೆ ಅಂಥೇಳಿ ಹೇಳ್ಬೋದು. ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾದಲ್ಲಿ ನಮ್ಮ ವೆಬ್ಸೈಟ್ www.mindbodycoldlaser.comಗೆ ಭೇಟಿ ನೀಡಿ. ಅಲ್ಲಿ ನಮ್ಮ ಫೋನ್ ನಂಬರ್ಸ್ ಬರ್ತಾ ಇದೆ, ಅದಕ್ಕೆ ಕರೆ ಮಾಡಿ. ನಿಮಗೆ ಒಂದು ಬೆಸ್ಟ್ ಸೊಲ್ಯೂಷನ್ ಅಂತಕ್ಕಂಥದ್ದು ಮೈಂಡ್ ಬಾಡಿ ಕೋಲ್ಡ್ ಲೇಸರಲ್ಲಿ ಸಿಗುತ್ತೆ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತಾ ಇದ್ದೀನಿ. ಹಲವಾರು ಜನರು ಆರ್ಥರೈಟಿಸ್ ಆಗಿರ್ಬೋದು, ರುಮಟಾಯ್ಡ್ ಆರ್ಥರೈಟಿಸ್ ಆಗಿರ್ಬೋದು, ಅಥವಾ ಯಾವುದೇ ಲಿಗಮೆಂಟ್ ಟೇರ್ಗಳಾಗಿರ್ಬೋದು, ಗ್ರೇಡ್ 1 ಅಥವಾ ಗ್ರೇಡ್ 2 ಟೇರ್ ಆಗಿರ್ಬೋದು, ಅಥವಾ ಕ್ರಾನಿಕ್ ಪೇಯ್ನ್ಸ್ ಆಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಯಾವುದೇ ಔಷಧಿ ಮಾತ್ರೆಗಳನ್ನು ಉಪಯೋಗ ಮಾಡದೇನೆ ಕೆಲವೇ ಸೆಷನ್ಗಳಲ್ಲಿ ಈ ಬಯೋಸ್ಟಿಮ್ಯುಲೇಷನ್ ಲೇಸರಿಂದ ಗುಣಮುಖರಾಗಿದ್ದಾರೆ. ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ವೆಬ್ಸೈಟನ್ನು ವೀಕ್ಷಣೆ ಮಾಡಿ, ಅಲ್ಲಿ ಅವರ ಎಕ್ಸ್ಪೀರಿಯನ್ಸನ್ನು ಬರೆದಿದ್ದಾರೆ, ಅದನ್ನು ಸ್ವಲ್ಪ ತಾವು ನೋಡಬಹುದು. ಹಾಗೆ ನಿಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಂಡು ಈ ರೀತಿಯ ಚಿಕಿತ್ಸೆಗೆ ಹೆಚ್ಚು ಉಪಯೋಗ ಪಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ತೆ.